ದೇವ್ರು ನಮ್ಮ ಮಾತ್ರ ಮಹಿಮೆ ಪಡಲಿ. ಈ ದಿನ ಎಷ್ಟು ಜನ ದೇವ್ರ ಭಯ ಇಲ್ಲದೆ ಹೆಸರಿಗೆ ದೇವ್ರನ್ನ ಮುಗಿತೀರಾ, ಆದರೆ ನಿಜವಾಗ್ಲೂ ದೇವ್ರನ್ನ ನೀವು ಮುಗಿಯೋ ಹಾಗಿದ್ರೆ ಆ ಭಯ ಭಕ್ತಿ ನಿಮ್ಮಲ್ಲಿ ಇರುತ್ತೆ. ಆವಾಗ ನಮ್ಮ ನಡತೆಯಲ್ಲಾಗಲಿ ನಮ್ಮ ಗುಣಗಳಲ್ಲಾಗಲಿ ಅದು ತೋರಿ ಬರುತ್ತೆ. ಅದೇ ದೇವ್ರ ವಾರ್ತೆಗಳು ಹೇಳ್ತದೆ. ಕೀರ್ತನೆ ಪ್ರಕಟಣೆ 22ನೇ ಅಧ್ಯಾಯದಲ್ಲಿ 12ನೇ ವಾಕ್ಯ ಈ ರೀತಿಯಾಗಿ ಹೇಳುತ್ತೆ, ಈಗೋ ನಾನು ಬೇಗ ಬರುತ್ತೇನೆ. ಯಾರು ಬರೋದು? ನಮ್ಮ ಏಸಪ್ಪ ಬರ್ತಾರೆ. ಈಗೋ ನಾನು ಬೇಗನೆ ಬರುತ್ತೇನೆ. ಇವಾಗ ದೇವ್ರು ಬರ್ತಾರೆ ಇವಾಗ ನಮ್ಮ ಮನೆಗೆ ನಾವು ಮದುವೆ ಮಾಡ್ಕೊಂಡು ಹೋಗಿದ್ದೀರಿ, ಇಲ್ಲ ನಮ್ಮ ನೆಂಟರು ಬರ್ತಾರೋ, ನಮ್ಮ ತಾಯಿ ತಂದೆ ಬರ್ತಾರೋ, ಯಾರನ್ನ ಬರಬೇಕಾದ್ರೆ ಏನು ಮಾಡ್ತೀರಿ? ಒಂದು ಪಾಸ್ಟ್ ಬರ್ತಾರೋ, ಇಲ್ಲ ಯಾರೋ ನಮ್ಮ ಗೆಳೆಯರೋ ಯಾರೋ ಬರ್ತಾರೋ, ಅವಾಗ ಏನು ಮಾಡ್ತೀರಿ? ಬೇಗ ಮನೆಯೆಲ್ಲ ಸಿದ್ಧ ಮಾಡಿ ಕ್ಲೀನ್ ಮಾಡಿ ನೀಟಾಗಿರ್ತೀರಿ. ಅದೇ ರೀತಿಯೇ ನಮ್ಮ ಹೃದಯ ಎಂಬ ಆಲಯನ ನಾವು ಪರಿಶುದ್ಧವಾಗಿ ಕಾಯಬೇಕು. ನಮ್ಮನ್ನೇ ನಾವು ಶುದ್ಧ ಮಾಡ್ಕೊಬೇಕು. ಆತನ ಬರುವಂಥ ರಾಜ್ಯದಲ್ಲಿ ಆತನಿಂದ ನಾವು ಕೈ ಬಿಡಲ್ಪಡಬಾರ್ದು. ಎಷ್ಟು ನಾವು ದೇವ್ರ ವಿರೋಧವಾಗಿ ಪಾಪಗಳು ಮಾಡಿರ್ತೇವೆ ಅಲ್ವಾ? ಅದಕ್ಕೆ ಅದನ್ನ ಬರೋಕ್ಕೆ ಮುಂಚೆನೇ ನೀವು ಒಂದು ವೇಳೆ ತಪ್ಪು ಮಾಡಿದರೆ, ಪಾಪ ಮಾಡಿದರೆ ಕ್ಷಮಾಪಣೆ ಕೇಳಿದಾಗ ಆತನ ಕ್ಷಮಿಸುವ ದೇವರಾಗಿದೆ. ದೇವ್ರು ನಮ್ಮ ಮಾತ್ರ ಮಹಿಮೆ ಪಡಲಿ. ನಾನು ಪ್ರತಿಯೊಬ್ಬನಿಗೆ ಅವನವನ ನಡತೆಯ ಪ್ರಕಾರ ಕೊಡತಕ್ಕ ಪ್ರತಿಫಲವು ನನ್ನ ಕೈಯಲ್ಲಿ ಅದೇ. ಇವಾಗ ನೋಡಿ, ಒಂದು ಒಳ್ಳೆ ಗಿಫ್ಟ್ ಕೊಡ್ತೀನಿ ನಾನು, ಈ ರೀತಿ ಯಾರ್ಯಾರು ಹ್ಯಾಂಡ್ ರೈಟಿಂಗ್ ಚೆನ್ನಾಗಿದ್ದೋ ಅವ್ರಿಗೆ ಫಸ್ಟ್ ಪ್ರೈಸ್ ಸೆಕೆಂಡ್ ಪ್ರೈಸ್ ನಾನು ಕೊಡ್ತೀನಿ ಅಂತ ದೇವ್ರ ಸ್ಕೂಲ್ಗಳಲ್ಲಿ ಹೇಳಿದ್ರೆ, ಅದೇ ರೀತಿ ಅವಾಗ ಏನು ಮಾಡ್ತೀವಿ ನಾವು? ನೀಟಾಗಿ ಸುಂದರವಾಗಿ ಬರಿತೀವಿ, ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಇಲ್ಲದೆ ಅದನ್ನೆಲ್ಲ ನೀಟಾಗಿ ಬರಿತೀರಲ್ಲ, ಅದನ್ನು ನೋಡಿ ನಮಗೆ ಯಾವ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿದ್ದೋ ಆ ಹ್ಯಾಂಡ್ ರೈಟಿಂಗ್ ಅವರು ಫಸ್ಟ್ ಪ್ರೈಸ್ ಸೆಕೆಂಡ್ ಪ್ರೈಸ್ ಥರ್ಡ್ ಪ್ರೈಸ್ ಅಂತ ಕೊಡ್ತಿರಲ್ಲ. ಇಲ್ಲಿ ಆ ರೀತಿ ಇಲ್ಲ. ದೇವರು ಒಂದೇ ಒಂದು ಪ್ರೈಸ್ ಕೊಡ್ತಾರೆ. ಆ ಪ್ರೈಸ್ ಯಾವುದಂದರೆ ನಿತ್ಯ ಜೀವ. ಆ ನಿತ್ಯ ಜೀವಕ್ಕೆ ನಮ್ಮ ಗುಣಗಳನ್ನ, ನಮ್ಮ ಸ್ವಭಾವವನ್ನು, ನಮ್ಮ ಹೃದಯದಲ್ಲಿರುವಂಥ ಏನೇನಿದೋ ಅದನ್ನೆಲ್ಲ ನೋಡಿನೇ ನಮಗೆ ಆತನ ರಿಸಲ್ಟ್ ಕೊಡೋದು. ಅದಕ್ಕೆ ನಾವು ಪ್ರತಿದಿನ ಆತನ ವಾರ್ತೆಗೆ ನಾವು ಕೀಳ್ಪಡೆಯೋಣ. ತಾಯಿ ತಂದೆನ ಸನ್ಮಾನಿಸ್ಬೇಕಂತ ದೇವ್ರ ವಾರ್ತೆಗಳಿದೆ. ನಾವು ತಾಯಿ ತಂದೆನ ಸನ್ಮಾನಿಸ್ಬೇಕು ಅಲ್ವಾ? ನಮ್ಮನ್ನು ಅವ್ರು ಎಷ್ಟು ಪ್ರೀತಿಯಿಂದ ನಮ್ಮನ್ನು ಬೆಳೆಸಿರ್ತಾರಲ್ಲ, ಆವಾಗ ಅವ್ರು ವೃದ್ಧರಾದಾಗ ಅವ್ರನ್ನ ನಾವು ಅಸಡ್ಡೆ ಮಾಡಬಾರ್ದಂತ ಬೈಬಲ್ ವಾರ್ತೆಗಳು ಹೇಳ್ತದೆ. ಅದೇ ರೀತಿ ನಿನ್ನ ತಂದೆ ತಾಯಿನೂ ಸನ್ಮಾನಿಸ್ರಿ ಅಂತಲೇ ವಾರ್ತೆಗಳು ಹೇಳ್ತದೆ. ಅವ್ರನ್ನೂ ಸಹ ಅವರು ನಿಮಗೆ ಒಂದು ಒಳ್ಳೆ ಎಜುಕೇಷನ್ ಕೊಡದೆ, ಒಳ್ಳೆ ಮಾರ್ಗದಲ್ಲಿ ನಡೆಸಿದೆ, ನಿಮಗೆ ಯಾವ ರೀತಿ ನೀವು ಈ ದಿನ ಬ್ಲೆಸ್ಸಿಂಗ್ ಆಗಿದ್ದೀರಿ ಅಂದರೆ ಅದಕ್ಕೆ ಕಾರಣ ತಾಯಿ ತಂದೆನೇ ಇರ್ಬೋದು ಅಲ್ವಾ? ತಾಯಿ ತಂದೆನೇ ಇರಬೇಕು. ಅದಕ್ಕೆ ಅವ್ರು ನಮ್ಗೆ ಕೊಡ್ತಾರೋ ಇಲ್ವೋ, ಬಟ್ ನಮ್ಮನ್ನ ಒಳ್ಳೆ ಗುಣಗಳಲ್ಲಿ ನಮ್ಮನ್ನು ಬೆಳೆಸಿದ್ದಾರೆ ಅಂತ ತಾಯಿ ತಂದೆಗೂ ನಾವು ಕೀಳ್ಪಡಿಬೇಕಂತಲೇ ದೇವ್ರ ವಾರ್ತೆಗಳು ಹೇಳ್ತದೆ. ತಮ್ಮ ನಿಲುವಂಗಿಗಳನ್ನು ತೊಳೆಕೊಂಡವರು ಧನ್ಯರು. ನೋಡಿ, ನಾವು ಹಾಕ್ಕೊಂಡಿರೋಂಥ ಬಟ್ಟೆ ಶುದ್ಧವಾಗಿ ಇಟ್ಕೊಬೇಕು ಅಲ್ವಾ? ಪ್ರೈಸ್ ದಿ ಲಾರ್ಡ್. ಶುದ್ಧವಾಗಿ ಇಟ್ಕೊಬೇಕು. ಅದೇ ದೇವ್ರು ಹೇಳ್ತದೆ, ನಿನ್ನ ನಿಲುವಂಗಿಯನ್ನು ಶುದ್ಧ ಮಾಡ್ಕೊಳ್ಳಿ ಅಂತ ದೇವ್ರ ವಾರ್ತೆಗಳು.